ಆತ ನಂಗೆ ಒದರಷ್ಟು ತ್ರಾಣನೂ ನನಗಿಲ್ಲ. ಆತ 48, ನನಗೆ 64. 60 ವರ್ಷಕ್ಕೆ ಮುದುಕರಾಗಿ ಅವಾಗೆಲ್ಲ ಮನೆ ಸೇರಿಬಿಡ್ತಿದ್ದೀರಿ. ಈಗ ನಮ್ಮ ಪರಿಸರ, ನಮ್ಮ ಹವಾಮಾನ, ನಾವು ತಿನ್ನೋ ಆಹಾರದಿಂದ 60ಕ್ಕೆ ಇನ್ನೂ ಯೌವನ ಬರಾಕತ್ತೈತಿ. ಇದ್ರಾಗ 60 ಮಂದಿ 60 ಆದವ್ರು ಎಷ್ಟು ಜನ ಇದ್ದಿರೋ ಗೊತ್ತಿಲ್ಲ ನನಗೆ. ಕೈ ಹಚ್ಚೋದಿಲ್ಲ, ನಾನು ಬೇಡ ಅಪಮಾನ ಬೇಡ. ಇವ್ರಿಗೆ ಹೆಚ್ಚಿದ್ರಂತೂ ಇವ್ರು ಯಾರು 18 ಕೆಳಗೆ ಇರ್ತಾರೆ. ಇವ್ರು ಯಾವಾಗ ಇವ್ರು ಯಾರು 40ಕ್ಕೆ ಸಹಿತ ಒಪ್ಪಂಗಿಲ್ಲ ಇವರು. ಆಯುಷ್ ಅವ್ರಿಗೆ ಭಾಳ, ಅವರ ಭಾಳ ದಿವಸ ಬದುಕ್ತಾರೆ. ಇದು ನಾನು ಕಂಡು ಹಿಡಿದೀನಿ. ಯಾರ ಮನೆಗೆ ಹೋಗ್ಲಿ ಗಂಡನ ಫೋಟೋಕ್ಕೆ ಹಾರ ಇರುತ್ತೆ. ಏನು ರೀ ಹುಡ್ರು ಇಟ್ಟಿಟ್ಟಿದ್ರು ಹೋಗಿ 14 ವರ್ಷ ಆತ್ರ. ಅವ ಹೋಗಿರ್ತಾನೋ ಈಕೆ ಕಳಿಸಿರ್ತಾಳೋ ಗೊತ್ತಿಲ್ಲ, ಒಟ್ಟು ಅವನ ಮೇಲೆ ಹಾಕಿ ಬಿಡುದು. ನನಗೂ ಆಯುಸ್ಸನ್ನು ಹೆಚ್ಚು ಮಾಡ್ತದೆ. ಅದಕ್ಕೆ ನಕ್ಕವ, ಏನು ಬೆಂದ್ರೆಯವ್ರ ಮಾತು ಏನಂದ್ರೆ ನಕ್ಕವ ಗೆದ್ದವ ಅಂತ ಕರೀತಾರೆ. ಅವರಷ್ಟು ಫೋರ್ಸ್ ಗಿರ್ಸ್ ನಾನು ಮಾತಾಡೋದಿಲ್ಲ. ಕೆಲವು ಮುಖ್ಯವಾಗಿರ್ತಕ್ಕಂಥ ಕನ್ನಡದ ವಿಷಯಗಳನ್ನು ನಿಮಗೆ ನಾನು ಹೇಳ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಕೆಲವು ವೈಶಿಷ್ಟ್ಯಗಳನ್ನು ಹೇಳ್ತಾರೆ. ಉತ್ತರ ಕರ್ನಾಟಕದ ವೈಶಿಷ್ಟ್ಯ ಏನಂದ್ರೆ ಸತ್ತ ಮನೆಯಾಗ ಸಹಿತ ಹಾಸ್ಯ ಐತ್ರಿ. ಸತ್ತ ಮನೆ ಅಂದ್ರೆ ಸಣ್ಣವ್ರು ಸತ್ತಾಗಲ್ಲ. 85-90 ವರ್ಷದ ಮುದುಕ, ಅದಕ್ಕೊಂದು 75-80 ಸಮೀಪ ಅಜ್ಜಿ ಹೆಂಡ್ತಿ. ಮೊದಲ ಗಂಡ ಸತ್ತ ಹಾಡಾಡಿಕೊಂಡು ಅಳುತ್ತಿತ್ತು ಹೆಣದ ಮಂದಿ ಕುಂತ್ಕೊಂಡು. ಊರು ಮಂದಿ ಎಲ್ಲ ಬಂದರು. ಇನ್ನೇನು ಒಯ್ಬೇಕು ಅನ್ನೋದ್ರಾಗ ಗೌಡ್ರು ಬಂದಿಲ್ಲ. ಗೌಡ್ರು ಬಂದು ನೋಡಿಂದು ಒಯ್ರಿ ಅಂದರು. ಗೌಡ್ರು ರಾಯಚೂರಿಗೋ ಗುಲ್ಬರ್ಗಕ್ಕ ಹೋಗಿದ್ರು. ರಾತ್ರಿ 7ರ ಮ್ಯಾಗ ಬಂದರು. ಆ ಮುದಿಕೆ ಹತ್ತು ಹೆಣದ ಮುಂದೆ ಮಕ್ಕೊಂಡ್ಬಿಟ್ಟಿದ್ರು. ಎಬ್ಬಿಸಿದ್ರು. ಹೇಳ ಗೌಡ ಬಂದ ನಾಳೆ ಸ್ಪೆಷಲ್ ಹೇಳ್ಬೇಕು. ಆ ಮುದಿಕೆ ಎದ್ದು ಕುಂತ್ಕೊಂಡು ಹಾಡಾಡಿಕೊಂಡು ಅಳಕತ್ತಿ. ಏನಿಲ್ಲ, ನೋಡಿಲ್ಲ ನಿನ್ನ ಮಾತಾಡ್ಸಕ್ಕೆ ಯಾರು ಬಂದ. ಗೌಡ ಬಂದ ನೋಡು. ಗೌಡ್ರು ಬಂದ್ಗಳೇ ಮ್ಯಾಗ ಬರ್ರಿ ಅಂತ ಕರಿತಿದ್ದಲ್ಲ. ಗೌಡ ಬಂದ ನೋಡು, ಮ್ಯಾಗ ಕರ್ಕೋ. ಎಲ್ಲಿಗೆ ಬಂತಿದ ಅರ್ಥ? ಗೌಡ ಗಾಬರಿಯಾಗಿ ತಂದು ಮಾಡಿ ಅಲ್ಲೇ ಹೋಗೋದು ತೆಂಗಿನಕಾಯಿ ಎಕಡೆ ಬೀಸ ಹಾಕಿ ಚಪ್ಪಲಿ ಬಿಟ್ಟು ಹಂಗ ಮನೆಗೆ ಹೋಗ್ಬಿಟ್ಟು ಆಡಬೇಕು ಅಂತ ಆಡಂಗಿಲ್ಲ. ನಾವು ಉತ್ತರ ಕರ್ನಾಟಕದವ್ರು ಸಹಜವಾಗಿ ನಮ್ಮ ಮಧ್ಯೆ ಮಾತು ಬರ್ತಾವೆ. ಯಾರ ಸತ್ರು ಅಂದ್ರೆ ಏನಪ್ಪ ಸತ್ಸುದ್ದಿ ತೊಗೊಂಡು ಅನ್ಬೇಡ್ರಿ, ಎಲ್ಲದೂ ಬೇಕು. ಸತ್ತ ಮನೆಯಲ್ಲಿ ಕೂಡ ಹಾಸ್ಯವನ್ನು ಹುಡುಕಿದಾಗ ಮನಸ್ಸು ಹಗುರ ಆಗ್ತದೆ. ಸಮಾಧಾನ ಮಾಡ್ತಾರೆ ನೋಡಿ ಹೋಗಿ. ಹೆಂಗೆ ಸತ್ತವ ಏನು ಮುದುಕಿ ಕೆಲಸ ಮಾಡಕತ್ತೀವಿ. ಏನು ಮಾಡ ರೊಟ್ಟಿ ಮಾಡ. ರೊಟ್ಟಾಗ ಬೆಂಡಿಕಾಯಿ ಐತೆ ಮಾಡ್ತೀನಿ ನಾನು. ನನಗೆ ಬದ್ನಿಕಾಯಿ ಪಲ್ಯ ಬೇಕಂದವು. ಬದ್ನಿಕಾಯಿ ಇಲ್ಲೋ ಮುದುಕ, ಯಾಕೆ ಹಠ ಮಾಡ್ತೀರಿ? ಬೆಂಡಿಕಾಯಿ ಮಾಡ್ತೀನಿ ತಗೋ. ಇಲ್ಲ ನಾ ತರ್ತೀನಿ ಒಂದು ಚೀಲ ತೊಗೊಂಡು ಸಿಟ್ಟಿಗೆ ಎದ್ದು ಹೋಗ್ಬಿಟ್ಟ. BP ರೈಸ್ ಆಗ್ತಾನೆ. ವಯಸ್ಸಾಗಿತ್ತು, ಅಲ್ಲೇ ಬಿದ್ದು ಕುಸಿದು ಸತ್ತು ಹೋಗ್ಬಿಟ್ಟ. ಬಂದವ್ರ ಮುಂದೆಲ್ಲ ಈಗ ಹೇಳ್ಬೇಕಾಗ್ತ ತಂದು ಹಾಕಿದ್ರೆ ಮನ್ಯಾಗ. ಏನಾಗಿತ್ತವ ಯಜಮಾನ್ಗೆ? ಯಪ್ಪ ರೊಟ್ಟಿ ಬಡ್ಕೋತ ಕುಂತಿದ್ದೆ, ಬದ್ನಿಕಾಯಿ ಬಯಸಿದ ಇದ್ದಿಲ್ಲ, ತರ್ತೀನಿ ಅಂತ ಹೋದ, ವಾಪಸ್ ಬರಲೇ ಇಲ್ಲ. ಮತ್ತೊಬ್ಬ ಏನಂತ ರೊಟ್ಟಿ ಬಡ್ಕೊಂತ ಕುಂತಿದ್ದೆ, ಬದ್ನಿಕಾಯಿ ಬಗಿಸಿದ, ತರಕ್ಕೆ ಹೋದ, ವಾಪಸ್ ಬರಲಿಲ್ಲ. ಮತ್ತಿಬ್ಬರು ಏನು ರೊಟ್ಟಿ. ಆ ಊರಾಗ 700 ಮಂದಿ ಜನಸಂಖ್ಯೆ ಹಳ್ಳಿಗ 150 ಮಂದಿ ಹಿಂಗೆ ಹೇಳಿಲ್ಲ. ಆಯ್ತು ಮಿಕ್ಕಿ ಬಿಡುತ್ತೆ. ಅಲ್ಲಿಂದ 0 ಶುರು ಮಾಡಿದ್ಲು. ಏನಾಗಿತ್ತವ? ಮತ್ತೊಬ್ರು ಬಂದ್ರು, ಈ ಕಡೆೊಬ್ರು ಬಂದ್ರು. ಏನಾಗಿತ್ತವ? ಹೌದಾ? ಹಾಸ್ಯ ಹುಡುಕಿ ಅಂತ ಹೋದ್ರೆ ಸತ್ತ ಮನೆಯಾಗ ಸಹಿತ ಸಿಗ್ತಾವ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಸ್ನೇಹಿತರು, ಆತ್ಮಹತ್ಯೆ ಮಾಡ್ಕೋಬೇಕಂತ ಹೊಂಟೊಬ್ಬವ. ನಾವು ಉಳಿಬಾರ್ದು, ಯಾರಿಗೂ ಹೊರಿ ಆಗಬಾರ್ದು ಅಂತ ಸುಡುಗಾಡ್ಯಾಗ ಹೋದ್ನಂತ. ಸುಡುಗಾಡ್ಯಾಗ ಹೋಗಿ ಗೋರಿ ಮ್ಯಾಗೊಬ್ಬ ಗಾಳಿ ಹಾಕೊಂತ ಕುಂತಿದ್ನಂತ. ಏನು ಯಪ್ಪ ಸುಡುಗಾಡ್ಯಾಗ ಗಾಳಿ ಹಾಕೊಂತ ಕುಂತಿಲ್ಲ, ಭಯಂಕರ ಸೆಕಿನಿ, ಏನು ಮಾಡ್ಬೇಕು? ಅದಕ್ಕೆ ಹಾಕೊಂತ ಕುಂತೀನಿ. ಎಲ್ಲಿ ಸೆಕಿನೇ ಇಲ್ಲ ಒಳಗೆ ಸೆಕಿ ಇತ್ರಿ, ಅದಕ್ಕೆ ಮ್ಯಾಗ ಬಂದೀನಿ. ಎದಿನ ಒಳಗೆ ಮುಂದಕ್ಕೆ ಹೋದ್ರೆ ಮುಂದೆ ಒಂದು ಹುಡುಗಿ ಗೋರಿ ಮ್ಯಾಗ ಕುಂತಿದ್ರಿ. ಗೋರಿ ಮ್ಯಾಗ ಕುಂತು ಮೊಬೈಲ್ ನೋಡಕತ್ತಾಳ. ಯವ್ವ ಏನಿದು? ಮನ್ಯಾಗ ಬೈತಾರಂತಂದು ಇಲ್ಲಿ ಬಂದು ಕುಂತು ನೋಡಕತ್ತಿ. ಏನು ಇಲ್ರಿ, ಒಳಗೆ ನೆಟ್ವರ್ಕ್ ಇಲ್ರಿ, ಅದಕ್ಕೆ ಮ್ಯಾಗ ಬಂದಿನಿ. ಗಾಬರಿ ಬಿಟ್ರೆ ಮುಗಿತ್ರಿ ನನ್ನ ಕತಿ. ಎದುರು ಬರಕತ್ತಿದವ. ಹೋಗ್ಬಾಡಿತಾಗ ನಿಂದ್ರಲ್ಲಿ. ಯಾಕ? ಗಾಳಿ ಬೀಸಿ ಅಂತ ಒಂದು ದೇವು ಕುಂತೈತಿ, ನೆಟ್ವರ್ಕ್ ಇಲ್ಲ ಅಂತ ಒಂದು ಹೆಣ್ಣು ದೇವು ಕುಂತೈತಿ, ಒಳಗೆ ಹೋಗ್ಬೇಡ ಸತ್ತು ಹೋಗ್ತೀನಿ ನಾನು ಅಂತ. ಅವ್ರು ಬಾಜು ಗೋರಿನ ನಂದ್ರಿ, ನಾ ವಾಕಿಂಗ್ ಬಂದಿದ್ದೆ ಅಂತ. ಇವಾಗ ಪೂರ್ತಿ ಅಂಜಿಕೊಂಡು ಗೇಟ್ ದಾಟಿ ಹೊರಗೆ ಹೋದ್ರಿ. ಒಂದು ಜೀಪ್ ಹೊಂಟಿತ್ತು, ಕೇಳಲಿಲ್ಲ ಹೇಳಲಿಲ್ಲ. ಅದು ಡೋರ್ ತೆಗಿಯಕ್ಕೆ ಕುಂತು ತೆಗೆದು ಹತ್ತಿ ಕುಂತು ಡೋರ್ ಧನ್ ಅಂತ ಹಾಕೊಂಡ್ಬಿಟ್ಟು ಮೆಲ್ಲಗೆ ಹೋಗಿತ್ತದು. ಥ್ಯಾಂಕ್ಸ್ ರೀ ಡ್ರೈವರ್, ಸ್ಲೋ ಹೊಡಿತಿದ್ರಿ, ನಾನು ಹತ್ತಿ ಕುಂತಿ ಅಂತ. ಸುತ್ತ ನೋಡ್ತಾನೆ ಒಬ್ಬರು ಇಲ್ಲರಿ ಜೀಪ್ನಾಗ. ಹಿಂದೆ ಮುಂದೆ ಬಗಲಾಗ ಅಲ್ಲೇ ಡಿಲ್ಸಿಗೆ ಹೋಗೋದಲ್ಲ, ಗಂಗಾವತಿ ಹೋಗೋದಲ್ಲ, ಖಾಲಿ ಜೀಪ್. ಡ್ರೈವರ್ ಸೀಟ್ನಾಗ ಡ್ರೈವರು ಇಲ್ಲ. ನೀವು ಗಾಬರಿ ಬಿಟ್ಟು ಅಪ್ಪ ಇದು ದೆವ್ವಲೆ. ಕದ ಒದ್ದ ಬರಲಿಲ್ಲ, ಗ್ಲಾಸ್ ಬಡ್ದ ಯಾರು ತೆಗಿಲಿಲ್ಲ. ಬಂದು ಹೋಗೋದು ಪೆಟ್ರೋಲ್ ಬಂಕ್ ಮುಂದೆ ನಿಂತ್ಕೊಂಡಿರೋದು. ಜಿಗ್ದ ಸಿಗದ ರೋಡಿ ಬಾಗಿಲಕ್ಕೆ ಓದ್ಬಿಟ್ಟ ಕೆಳಗಿಳದು. ಯಪ್ಪ
ಡೋರ್ ಕಳಿಸಿಬಿಟ್ಟು ಒಬ್ಬ ಬಂದು ಎಲ್ಲಿ ಅಂದ್ರೆ ಉತ್ಸವ ಡೋರ್ ಯಾಕೆ ಮುರಿದಿಲ್ಲ ಉತ್ಸವ ಒಳಗೆ ದೇವ ಐತೋ ಮರ ನಾನಾ ಹೋಗ್ಸೀನಿ ಸುಡುಗಾಡಿಯಿಂದ ಅದ್ರ ಮುಂದೆ ಜೊತೆಗೆ ಬಂದಿನಿ ನಾನು ಒಂದೇಟು ಬಿಟ್ಟು ನೋಡ್ರಿ ನಾವು ಓದ್ಸೊಳ ಮಗನ ನಂದಲೇ ಜೀಪ್ ಇದು ನಾನು ಡ್ರೈವರ್ ಗಾಡಿ ಪಂಕ್ಚರ್ ಆಗೈತೆ ಅಂತೇಳಿ ಹಿಂದಿನಿಂದ ದಬ್ಬಿಕೊಂಬರಕತ್ತೀನಿ ನಾನು ನೀವು ಒಳಗೆ ಹತ್ತಿಕೊಂತೀವಲ್ಲ ಇವು ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಹಾಸ್ಯಕ್ಕೀಡು ಮಾಡ್ತಾವೆ ಒಂದು ಪೇಪರ್ ವೇಟ್ ಅಂತ ಏನಿದ್ರು ಕೂಡ ಸ್ವಲ್ಪ ಪೇಪರ್ ವೇಟ್ ನಾನು ಯಾರು ಮಕ್ಕಳದಾಗ್ರ ಕೇಳ್ತಿದ್ರೆ ಎಲ್ಲ ಹೇಳ್ತಾವ ನಡೀತೈತೆ ಹೇಗೆ ಅಂತಂದ್ರೆ ನಮ್ಮೂರು ಮುದ್ಗಲ್ಲು ಗಂಗಾವತಿ ರಾಯಚೂರು ಅಂತ ಹೇಳ್ತೀವಿ ಎಷ್ಟು ವಿಚಿತ್ರ ಹೆಸರಿನ ಊರುಗಳದಾವ ಅವಕ್ಕೆಲ್ಲ ನಾವು ಹೋಗಿ ಬಂದೀವಿ ಅಂತಕ್ಕಂಥ ಒಂದು ಹೆಮ್ಮೆ ನಮಗೈತೆ ಕೆಲವು ಊರುಗಳನ್ನು ಹೇಳ್ತೀನಿ ಗಮನ ಇಡ್ರಿ ಆಮೇಲೆ ಮತ್ತೆ ಅದು ಹಾಸ್ಯ ಅದೆಲ್ಲ ಇರೋದೆ ತಿಂತೀನಿ ಎಲ್ಲೈತೆ ನಿಮಗೆಲ್ಲ ತಿಂತೀನಿ ಕುಡಿತೀನಿ ನೋಡ್ರಿ ಹೆಂಗೆ ಜೊತೆ ಇದೆ ಬೆಂಗಳೂರು ಕಡೆ ಕಂಡಕ್ಟರ್ ಕಡೆ ಬಂತು ಅಂದ್ರೆ ಇಲ್ಲಿಗೆ ತಿಂತೀನಿ ಬಸ್ಸಿನಾಗ ತಿನ್ಬೇಡ ಕೆಳಗೆ ತಿಂದ್ವ ಹೌದಾ ಇನ್ನು ಮುಂದೆ ಕುಡಿತೀನಿ ಬಸ್ಸಿನಾಗ ಕುಡಿದು ಮತ್ತೆ ಸಿಗುತ್ತೀನಿ ಹೊರಗೆ ಕುಡಿದ್ವಾ ಕುಡಿತೀನಿ ತಿಂತೀನಿ ಕುಡಿತೀನಿ ನೆಕ್ಸ್ಟ್ ಉಂಡಿ ಊರಿಸ್ ಉಂಡಿ ಅಂದ್ರೆ ಯವ್ವ ನನಗೊಂದು ಒಂದು ಹುಡುಗ ಹೇಳಕ್ಕಾಗ್ತಾವ ಉಂಡಿ ಹುಡುಗಿ ಅಂತ ಒಂದು ಊರು ಐತಿ ಗೊತ್ತದ ಯಾರಿಗಾದ್ರೆ ಕೇಳಿರ್ತೀರ ಹೋಗಿರ ಅದಕ್ಕೆ ದೇಶ ತಿರುಗು ಕೋಶ ಓದು ಅಂತ ಹೇಳ್ತಾರೆ ಅದ್ರ ಕಡಿಮೆ ಆಗುತ್ತಾ ಹಲೋ ಕೇಳ್ತೈತ್ರಿ ಊರ ಹೆಸರು ನೆಕ್ಸ್ಟ್ ಜನಿವಾರ ಅಂತಂದು ಊರು ಐತ್ರಿ ಆ ಊರು ಬಂದ್ಬಿಟ್ಲೆ ಜನಿವಾರದವ್ರು ಹೇಳಿರಿ ಅಂದ ಕಂಡಕ್ಟ್ರು ಓಸು ಮಂದಿ ಬ್ರಾಹ್ಮಣರು ಕೆಳಗಿಳಿದ್ರು ನೋಡ್ತಾವ ಅವ್ರ ಊರ ಅಲ್ಲ ಹಾಕೊಂಡು ಜನಿವಾರ ಅಲ್ಲ ಊರ ಹೆಸರು ಜನಿವಾರ ಹೇಳಿರಿ ಎಷ್ಟು ಮಂದಿ ದೂರ ಎಲ್ಲಿಗೆಪ್ಪ ದೂರ ಊರ ಹೆಸರು ಹೇಳಿದೆ ದೂರ ಅಂತ ಒಂದು ಊರು ಐತೆ ಸ್ನೇಹಿತರೆ ಕಿಡಿಗೇಡಿ ಅಂತ ಒಂದು ಊರು ಐತೆ ಕಿಡಿಗೇಡಿ ಯಾರಿ ಅಂತ ಮುದುಕ ಟಿಕೆಟ್ ತೊಗೊಂಡ ನನಗೊಂದು ಕಿಡಿಗೇಡಿ ಕೊಟ್ರಿ ಅಂತ ನೆಕ್ಸ್ಟ್ ಪ್ರಧಾನಿ ಇದಂತೂ ನಮ್ಗೆ ಭಾಳ ಫೇಮಸ್ಸು ಇಲಕಲ್ಲು ಅದ್ರ ಪಕ್ಕದಾಗ ತುಂಬ ಅದ್ರ ಪಕ್ಕದಾಗ ಕರಡಿ ನಮಗೆಲ್ಲ ಗೊತ್ತೈತೆ ಏನು ಅನ್ಸಂಗಲ್ಲ ಈ ಬೆಂಗಳೂರು ಮಂದಿ ಇಲಕಲ್ಲು ಸೀರಿಗೆ ಬಂದಿರ್ತಾವ್ರಿ ಗಂಡ ಹೆಂಡತಿ ವ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ ಅವ್ರು ಇಳಿದುಗಳೇ ಬಸ್ಸಿನ ಇಲ್ಕಲ್ ತುಂಬ ಕರಡಿ ಅಯ್ಯೋ ಕರಡಿ ಅಂತ್ರಿ ಇಲ್ಕಲ್ ತುಂಬ ಕರಡಿ ಅಂತ ಕೆಳಗೆ ಇಳಿಯೋದೇ ಬೇಡ ಸೀರೆ ಬೇಡ ಲಂಗ ಬೇಡ ಮನೆಗೆ ಹೋಗಿ ಹಂಚಿಕೊಂತಾವು ಹೌದಾ ಹಾಗೆ ಈ ಹುಮನಾಬಾದ್ ಗುಲ್ಬರ್ಗ ಕಡೆ ಎಷ್ಟು ನೋಡೋದಕ್ಕೆ ಅಸಹ್ಯ ಅಶ್ಲೀಲ ಅನಿಸಿದ್ರು ಎಷ್ಟು ಚಂದವ ಬಂದಾಳ ಊರ ಹೆಸರು ಬಂದಾಳ ಕರದಾಳ ಬಡದಾಳ ಬಸರಾಳ ಹಡದಾಳ ಓಸು ಕ್ರಿಯೆ ಮುಗಿದೋದು ರೀ ಬಂದಾಳ ಕರದಾಳ ಬಸರಾಳ ಹಡದಾಳ ಈ ಊರು ಲೈನ್ಗಳು ನೆಕ್ಸ್ಟ್ ಗುಣವಂತಿ ಚೆನ್ನಾಗವ ತೆರದಾಳ ಅಂತ ಒಂದು ಊರು ಐತಿ ತೇರ್ದಾಳ ಹೋದ್ರೆ ಆಕೆ ಹೆಸರು ತಾರಾಬಾಯಿ ತೇರ್ದಾಳ ಪೇಂಟ್ರ್ ಬರೆಯವ ತಾರಾಬಾಯಿ ತೆರದಾಳ ಅಂತ ಬರಬೇಕು ಇದು ನೆಕ್ಸ್ಟ್ ಏರಂಡಿ ಅಂತ ಒಂದು ಊರು ಐತೆ ಏರಂಡಿ ಊರ ಹೆಸರು ನನಗೆ ಕಳಿಸ್ತಿರ್ತಾರೆ ಇನ್ನು ಪ್ರಧಾನಿ ಏಕ್ಸಂಬ ಕರದಾಳ ತರದಿರ ಯಾರು ಬಿಡಿಸ್ತಿರೋದಿರ ಶಬಾಷ್ ಇದ್ರ ಕೈ ಹತ್ರಮ್ಮ ನಿಮ್ಮ ಕೈಗಳನ್ನು ಕಾಲಂತ ತಿಳ್ಕೊಂಡು ಮುಗಿತೀನಿ ಶಬಾಷ್ 1 2 ಹೊಸ ರುಚಿ ಮಧ್ಯಾಹ್ನ ಎಷ್ಟಕ್ಕೆ ಬರ್ತೈತೆ 12 ಗಂಟೆಗೆ ಬರ್ತೈತೆ 1 2 3 4 5 6 ಗಣಮಕ್ಳು ಬೇಡ ಅವ್ರಿಗೆ ಹೇಳಕತ್ತೀನಿ ನಿಮ್ಮ ಅನುಭವನ ಮಂಡ್ಯಾಗ ಹೇಳ್ಕೊಂಡ್ಬಿಡ್ತೀರಲ್ವ ಮರ ನೋಡಬಾರ್ದು ಅವ್ರ ಕಡೆಗೆ ಪಾಪ ಏನೋ ಐತೆ 13 15 ಹಿಡಿಯೋದು ಈಗೇನು ಕೈ ಎತ್ತಿರಲಿಲ್ಲ ಮಧ್ಯಾಹ್ನ ಹೊಸ ರುಚಿ ನೋಡಿ ನಾನು ಅಡುಗೆ ಮಾಡಿ ಗಂಡಗೆ ಬಡಿಸ್ತೀನಿ ಅಂತ ಇವರು ಟಿ ವಿ ನೋಡಿ ಮಾಡಿದ ಅಡುಗೆ ಉಂಡ ಇವ್ರ ಮನೆಗೆ ಗಂಡಸ್ರು ಯಾರು ಬದುಕಿದವ್ರದಿರ ನೀವು ಯವ್ವ ಅತ್ತಿ ತಾಯಿ ಮಾಡೋದು ನೋಡಿ ಕಲಿಬೇಕವ್ವ ಟಿ ವಿ ನೋಡಿ ಸೀರಿಯಲ್ ನೋಡಿ ಕಲಿಬಾರ್ದು ಟಿ ವಿ ಸೀರಿಯಲ್ ಅಷ್ಟು ನಮ್ಮನ್ನು ಹಾಳು ಮಾಡಿ ಪುಸ್ತಕ ಸಂಸ್ಕೃತಿಯನ್ನು ಹಾಳು ಮಾಡಿದ್ದ ಟಿ ವಿ ಸೀರಿಯಲ್ಗಳು ಲೈಬ್ರರಿಗಳು ಬಂದಾದವು ಪುಸ್ತಕ ಮಾರಾಟಗಾರರು ಬಂದು ಬಡವರಾಗ್ಯಾರ ಓದೋದು ಕಲಿರುವ ಇವತ್ತು ನಾನು ನಿಂತು ನಿಮ್ಮ ಮುಂದೆ ಮಾತಾಡ್ತಿದ್ದ ಕಾರಣ ನಮ್ಮ ತಾಯಿ ಇಷ್ಟು ಕಾದಂಬರಿ ಓದೋ ಹುಚ್ಚಿತ್ತಂದ್ರೆ ದಿನಕ್ಕೆ 2 3 ಕಾದಂಬರಿ ಓದ್ತಿದ್ರಿ ಅಡುಗೆ ಮಾಡ್ಕೊಂತ ಒಲಿ ಬೆಂಕಿ ಸರಿ ಮಾಡೋದು ಹಿಂಗೆ ಹಿಡಿಯೋದ್ರಿ ನಮ್ಮಪ್ಪ ಬೈತಿದ್ದ ನಮ್ಮಪ್ಪ ಸಾಲಿ ಮಾಸ್ತರ್ ಇದ್ರು ಓದಿದ್ರು ಬೈತಿದ್ದು ನಮ್ಮವ್ವ ಓದಿದ್ದು ಆಕೆ ಹವ್ಯಾಸ ನಮ್ಮೊಬ್ಬ ಓದಿದ್ದು ಭಾಳ ಚಲೋ ಅದು ಓದು ಪ್ರಾಣೇಶ ಅಂತ ನನಗೆ ಕೊಡ್ತಿದ್ದು ಅವತ್ತಿಂದ ನನಗೆ ಸಾಹಿತ್ಯ ಆಯ್ತು ಇವತ್ತು ಅದೇ ನನಗೆ ಅನ್ನ ಆಯ್ತು ದಯವಿಟ್ಟು ಸಾಹಿತ್ಯ ಕೃತಿಗಳನ್ನು ಓದ್ರಿ ಅದರಲ್ಲಿಯೂ ಕನ್ನಡದ ಕಾದಂಬರಿಗಳು ಭಾಳ ಚಂದ ಬರಕತ್ತೇವೆ ಇತ್ತೀಚೆಗೆ ಭೈರಪ್ಪ ಅವರು ಓದ್ರಿ ಕಾರಂತರು ಓದ್ರಿ ಓದೋ ಹವ್ಯಾಸ ಮಕ್ಕಳಿಂದ ಬರ್ತದೆ ಏನು ಹೇಳ್ತಿದ್ದೆ ನಾನು ಅಡುಗೆ ನಾನು ಮಧ್ಯಾಹ್ನ ನೋಡಿದೆ ಒಂದು ಏನು ಹೊಸ ರುಚಿ ಅಂತ ಅಪ್ಪ ನೋಡೋಣ ಬನ್ನಿ ಹೊಸ ರುಚಿ ಕಲಿಯೋಣ ನಾನು ಯಾರೋ ಶರಣಮ್ಮ ಬರ್ತಾಳೆ ದೊಡ್ಡ ವಯಸ್ಸಾದ ಹೆಣ್ಮಗಳು ಬರ್ತಾಳೆ ಕಚ್ಚಿ ಹಾಕಿ ಸೀರೆ ಉಟ್ಕೊಂಡು ಇವತ್ತಿ ಹಚ್ಕೊಂಡು ಬರ್ತಾಳೆ ನಾ ಬಂದಾಗ 17-18 ವರ್ಷದ ಬಿಳಿ ಜೊಂಡಿಗೆದಂತ ಹುಡುಗಿರಿ
ಸ್ಕರ್ಟ್ ಹಾಕೊಂಡಾಳ ಬಾಬು ಕಟ್ಟು ಒಂದು ಜಂಪಿ ಕೂದಲ ಒಂದು ಕಣ್ಣು ಮುಚ್ಚಿಬಿಟ್ಟೈತ್ರಿ. ಒಂದ ಕಣ್ಣು ಅದನ್ನ ಇಟ್ಟಿಟ್ಟು ಟಿಂಗ್ ಟಿಂಗ್ ಅಂದ್ಕೊಂತಾಳ. ಓ ಬನ್ನಿ ಹೊಸ ರುಚಿ ಹೇಳ್ಕೊಂಡು ಬಂದಿದ್ದಾರೆ ಮಿಸ್ ನಿಮ್ಮಿ. ಕೇಳಿಸ್ಕೊಳ್ಳಿಕ್ರಿ ಎಮ್ಮಿ ಅಂತ ಕೇಳಿದಂಗೆ ಆಕೈತೆ. ಓ ನಿಮ್ಮಿ ಮೇಡಮ್ ಇವತ್ತು ಮೊದಲನೇ ಜನ ತುಂಬ ಹೆಣ್ಮಕ್ಳು ಸೇರಿದ್ದಾರೆ, ಇವರಿಗೆಲ್ಲ ನೀವು ನಮ್ಮ ಚಾನಲ್ನಿಂದ ಒಂದು ಹೊಸ ರುಚಿ ಹೇಳ್ಕೊಡ್ಬೇಕು. ಎಸ್ ಹೇಳ್ಕೊಡ್ತೀನಿ. ಯಾವ ಅಡುಗೆ ಹೇಳ್ಕೊಡ್ತೀರಾ? ನಾನು ಇವತ್ತು ಮೊದಲ ಜನರಿಗೆಲ್ಲ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಹಾಂ ಏನು ಕರ್ಸಿರ್ತಾರೆ ಏನು ಅನ್ನಂಗಿಲ್ಲ. ಹೇಳಿ ಮೇಡಮ್ ವೈಟ್ ರೈಸ್ ಆಗ್ಬೇಡ. ವೈಟ್ ರೈಸ್ ಮಾಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ನಾವೇನು ತಂಬಿಗೆ ತೊಗೊಂಡು ಬೈಕನಿಗೆ ಹೋಗ್ತೀವಿ. ಹಾಂ ಓ ಕಿಚನ್ಗೆ ಹೋಗ್ಬೇಕಾ ಅಂತ ಆಕೆ ಆಶ್ಚರ್ಯ ಪಡಿಸ್ತಾರೆ. ಎಸ್ ಕಿಚನ್ಗೆ ಹೋಗಲೇಬೇಕು ಕಂಪಲ್ಸರಿ. ಕಿಚನ್ಗೆ ಹೋದ್ಮೇಲೆ ಸ್ಟವ್ ಹಚ್ಚಬೇಕು. ಯವ್ವ ನಾವು ಮನೆಗೆ ಬೆಂಕಿ ಹಚ್ತಿದ್ವಿ. ಹಾಂ ಮನೆಗೆ ಬೆಂಕಿ ಹಚ್ಚಿ ಮಳೆ ಮ್ಯಾಗ ಗಂಡನ ಕುಂದಿರಿಸಿ ಆತನ ಬುಡಕ್ಕಿಟ್ಟು ಬೆಂಕಿ ಹಾಕಿ ಸ್ಟವ್ ಹಚ್ಬೇಕು. ಆಮೇಲೆ ಅದ್ಮೇಲೆ ಪಾತ್ರೆ ಇಡಬೇಕು. ಪಾತ್ರೆಯಲ್ಲಿ ಬಿಸ್ಲರಿ ವಾಟರ್ ಹಾಕಬೇಕು. ಬಿಸ್ಲರಿ ವಾಟರ್ ಹಾಕ್ಬೇಕಾ? ಎಸ್. ಆಮೇಲೆ ಮೇಡಮ್ ವಾಟರ್ ಬಾಯ್ಲ್ ಆಗಬೇಕು. ನಾವು ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ ಬಾಯ್ಲ್ ಆಗಬೇಕು? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಈ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನು ಬೇಡ ನೋಡೋಣ. ಗುಳ್ಳಿ ಬರುತ್ತಾನೆ, ಇದು ಕಾಮನ್. ನಾವು ಗಂಡ್ಮಕ್ಳು ಹೇಳ್ತೀವಿ, ಹೆಣ್ಮಕ್ಳು ಹೇಳ್ಬೇಕು. ಹಾಂ ಏನು ಚಳಮಳ ಕಾಯ್ಬೇಕು. ಹೌದಾ? ಮಳ ಅಲ್ಲ, ಮತ್ತೆ ಚಳಮಳ ಕಾಯ್ಬೇಕು. ಗುಳ್ಳಿ ಬರೋತನ ಕಾಯ್ಬೇಕು. ಕುದಿಬೇಕು ಅಂತ ನೀರು. ಬಬಲ್ಸ್ ಬರೋವರೆಗೂ ಕಾಯಬೇಕು. ಮೇಡಮ್ ಎಷ್ಟು ಬಬಲ್ಸ್ ಬರಬೇಕು? 5 to 10 ಮೆಂಬರ್ಸ್ ಮನೆಯಲ್ಲಿದ್ದರೆ 25 to 30 ಬಬಲ್ಸ್ ಬರ್ತದೆ. ಬಿಕಾಸ್ ಆಫ್ ಪಾತ್ರೆ ದೊಡ್ಡದಿರುತ್ತಲ್ವಾ. ಗಂಡ ಹೆಂಡ್ತೀನಿ ಇಬ್ಬರು ಮೂಗೆ ಥರ ಇಬ್ಬರೇ ಇದ್ದರೆ 4 to 8 ಬಬಲ್ಸ್ ಬಂದರೆ ಸಾಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು. ಅವಾಗ ಮ್ಯಾಗ ಅಡ್ವರ್ಟೈಸ್ಮೆಂಟು ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್. ಇಷ್ಟೆಲ್ಲ ಮಾಡಿ ಬಿಗ್ ಸ್ಪೂನಿಂದ ಲೆಫ್ಟ್ ಟು ರೈಟ್ ಟು ಲೆಫ್ಟ್ ಟರ್ನ್ ಮಾಡಬೇಕು. ಇದೇನು ಟರ್ನ್ ಮಾಡ್ಬೇಕಂದ್ರೆ ಕೈ ಆಡಿಸ್ಬೇಕು. ಇಷ್ಟೆಲ್ಲ ಮಾಡಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಿಟ್ಟು ಹಾಕಿ ಇಟ್ಟಿಟ್ಟು ಕೈ ಕೂದಲ ಹಿಂಗೆ ಮಾಡಿಕೊಂಡು ಅದನ್ನ ಹೇಳಿ ಇದನ್ನ ಹೇಳಿ ತೆಗೆದು ನೋಡ್ತಾರೆ. ಸರಿ ಆದಂಗೆ ಆಗೈತೆ ನಾನು. ಇದು ಲಿಕ್ವಿಡ್ ರೈಸ್ ಆಗೋಯ್ತು. ಮೇಡಮ್ ನೆಕ್ಸ್ಟ್ ಸ್ಟೆಪ್ ಏನು ಮೇಡಮ್? ಗಂಡ ಬರ್ದೊಳಗೆ ಇದನ್ನು ಕಟಾರಕ್ಕೆ ಚೆಲ್ಲಬೇಕು. ಈಗ 60-70 ರೂಪಾಯಿ ಕೆಜಿ ಕೆಲವು ಬನ್ನಿ ಒದಿತಾರೆ. ಇನ್ನೂ ಒಂದು ಬಂದಿದ್ರು ಮತ್ತೆ ಅವ್ರು ಹೇಳ್ತಾರೆ ಮೇಡಮ್ ಅಷ್ಟು ಅಲ್ಲಿ ಮುಗಿತಾರ. ಮೇಡಮ್ ರೈಸ್ ಓಕೆ, ಜನರಿಗೆಲ್ಲ ಅರ್ಥ ಆಯ್ತು ಈಗ ಮಾಡಬೇಕೋ ಬೇಡವೋ ಅಂತ. ನೆಕ್ಸ್ಟ್ ಇನ್ನೊಂದು ಏನು ಯಾವ್ದು ಹೇಳ್ತೀರಾ? ಯಾವುದು ನೆಕ್ಸ್ಟ್? ಹಪ್ಪಳ ಸುಡೋದು ಹೇಳ್ತೀನಿ. ಗ್ಯಾಸ್ ಫುಲ್ ಸ್ಟೀಮ್ ಇಡಬೇಕು. ಹಪ್ಪಳನ 2 ಕೈಯಿಂದಲ್ಲ ಚಿಮಟಿಗೆಯಿಂದ ಹಿಡಿದು ಈ ಕಡೆ ಮಾಡಬೇಕು ಅಂತ. ಆ ಕಡೆ ಮಾಡಿದಾಗ ಕರ್ರಗ ಬಿಡ್ತಕ್ಕಂಥ. ಇದು ಪೂರ್ಣ ಕರ್ಗ. ಇದು ಖಗ್ರಾಸ ಸೂರ್ಯಗ್ರಹಣ. ಈ ಕಡೆ ತಿರುಗಿ ಹಾಕಿದ್ ಮತ್ತೆ ಅದೂ ಖಗ್ರಾಸ ಚಂದ್ರಗ್ರಹಣ. ಈಗೇನು ಮಾಡಬೇಕು? ಇದು ನೀರಾಗಿ ಹಾಕಿ ಬಾಯಿ ಬಡ್ಕೋಬೇಕು. ಅದಕ್ಕೆ ಯವ್ವ ಪಕ್ಕದಲ್ಲಿ ಇರ್ತಕ್ಕಂಥ ಅತ್ತೆಯನ್ನ ತಾಯಿಯನ್ನ ನೋಡಿ ಅಡುಗೆ ಮಾಡ್ತಾರೆ. ಕೊಪ್ಪಳ ಜಾತ್ರೆ ಇರ್ಬೋದು, ಈ ಊರಾಗೂ ಜಾತ್ರೆ ಉರುಸುಗಳಾಗ್ತಾವೆ, ಅಲ್ಲಿ ಅಡುಗೆ ಮಾಡಿರ್ತಾರೆ. ನೋಡ್ರಿ ಒಂದು ಚೂರು ಹದಿಗೆಟ್ಟಿರ್ತೈತೆ. ಮನ್ಯಾಗ ಉಣ್ಲಾರ್ದು ಹುಡುಗರು ಅಲ್ಲಿ ಕಂಡ ವೈಲನ ಉಣ್ತಿರ್ತಾವೆ. ಏನು ಊಟ ಮಾಡ್ಸಕ್ಕೆ ಏನು ಓಡ್ತಿರ್ತಾರೆ ಹಿಂದೆ ತಾಯಿ ಅಂದರು. ಯಾಕೆ ತಿರ್ದಿಂಡಿ ತಿಂದ ಊಟನೇ ಬೇಕಿಲ್ಲ. ಹಿಂದೆ ತಾಯಿ ಓಡು, ಮುಂದೆ ಮಗ ಓಡು. ಅಯ್ಯೋ ನಮ್ಮ ಮಗು ಊಟನೇ ಮಾಡಲ್ಲ. ನಾವು ಊಟ ಟೈಮ್ ಆಗೋದನ್ನು ಕಾಯ್ತಿದ್ವಿ. ಯಾಕಂದ್ರೆ ಅದು ಇದು ತಿಂತಿದ್ದಿಲ್ಲ. ಈಗಿನ ಮಕ್ಕಳಿಗೆ ಏನು ತಿನ್ನಿಸ್ತಿರವ ಯಪ್ಪ? ಮ್ಯಾಗಿ, ಚಾಕ್ಲೇಟು. ದಯವಿಟ್ಟು ಹಸಿದ ಮೇಲೆ ಉಣ್ಣೋದು ಕಲೀಲಿ. ಊಟ ಮಾಡುವ ಮುಂಚೆ ಹಸಿವಾಗುತ್ತೆ. ನಾವು ಯಲಬುರ್ಗ ಅಂತಂತೂ ಊರಾಗಿದ್ದೀವಿ ರೀ. ನನ್ನ ಗೆಳೆಯ, ನಾನು ಸಿದ್ಲಿಂಗ ಅಂತ ಹೇಳ್ತೀನಿ, ಅವನ ಹೆಸರು ಬೇರೆನೇ ಐತೆ. ಎಷ್ಟು ಜಾಣ ಇದ್ದವ ಅಂದ್ರೆ ನಮ್ಮ ತಾಯಿ ನಾಗರ ಪಂಚಮಿ ಉಂಡಿ ಮಾಡಿಟ್ಟಿದ್ಲು. ಎಲ್ಲಿಟ್ಟಿದ್ಲು ಗೊತ್ತಿಲ್ಲ, ಸಣ್ಣ ಮನೆ ನಮ್ದು 2 ಅಂಕಣದ ಮನೆ. ಅವ ಎಲ್ಲೆಲ್ಲಿ ಬಂದು ಹುಡುಕಿದ್ವಿ, ಸಿಗಲೇ ಇಲ್ಲ. ಮಾಡಿದ್ದು ನೋಡಿಲ್ಲೇ ನಾನು ಅವರು ಎಲ್ಲೆಲ್ಲಿ ಸಿಗೋಲ್ವಲ್ಲೇ ಅಪ್ಪ ಇವು ಅಂದೆ. ಏನು ಮಾಡ್ಬೇಕಂತ ಹೇಳ್ರಿ? ಹೊರಗೆ ಹೋಗಿ ಒಂದು 20-30 ಇರುಬಿ ತಂದನು. ಇರುಬಿ ತಂದು ಅಡುಗೆ ಮನೆ ಬಿಟ್ಟು ನೋಡ್ರಿ. ನಡಿ ಪ್ರಣೇಶ ಒಂದು ಅರ್ಧ ಗಂಟೆ ಬಿಟ್ಟು ಬರೋಣ ಅಂತೇಳಿ ಹೊರಗೋದು. ಅರ್ಧ ಗಂಟೆ ಬಿಟ್ಟು ಬರೋದು ನೋಡಿದ್ರೆ ಕರೆಕ್ಟ್ ಉಂಡಿ ಆ ಡಬ್ಬಿಗೆ ಹೋಗಿದ್ದು ನೋಡಿ. ಇರುಬಿ ಭಗವಂತ ಅವಕ್ಕೆಂತ ಮೂಗು ಕೊಟ್ಟಿರಬೇಡ. ಹೌದಾ? ಅದಕ್ಕೆ ಜೀವನದಲ್ಲಿ ಮಕ್ಕಳಿಗೆ ಮನ್ಯಾಗ ಕಲಿಸ್ರಿ. ಬರೇ ಹೋಮ್ವರ್ಕ್ ಮಾಡು. ನೀವು ಓದಂಗಿಲ್ಲ, ಮಕ್ಕಳಿಗೆ ಸಾಹಿತ್ಯ ಕನ್ನಡ ಓದಿಸಂಗಿಲ್ಲ. ಕನ್ನಡದಲ್ಲಿ ಎಂತೆಂಥ ಶಬ್ದ ಅದಾವ, ಎಂತೆಂಥ ಮಾತುಗಳದಾವ. ನಾವು ಬರೀ ಇಂಗ್ಲೀಷ್ ಮೀಡಿಯಮ್, ಇಲ್ಲಿ ಎಲ್ಲ ಆಲ್ಮೋಸ್ಟ್ ಇಂಗ್ಲೀಷ್ ಮೀಡಿಯಮೇ ಸೇರಿಸಿದ್ರು ಮಕ್ಕಳು. ದಯವಿಟ್ಟು 10ನೇ ಕ್ಲಾಸ್ವರೆಗೂ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳನ್ನ ಕಲಿಸಿದ್ರೆ ಅವು ಪರಿಪೂರ್ಣವಾಗಿರ್ತಕ್ಕಂಥ ಕನ್ನಡಿಗರಾಗ್ತಾರೆ ಅವರು. ಇಂಗ್ಲೀಷ್ ಹಾವು ಬಂತು ಅಂದ್ರೆ ಕನ್ನಡ ಹುಡುಗ ಹಾವು ಬಂತು ಅಂತ ಅಂದ್ಬಿಡ್ತಾನೆ ರೀ. ಮಮ್ಮಿ ಸ್ನೇಕ್ ಅಂದ್ರೆ ಏನು ಗೊತ್ತಾಗಬೇಕು ಅವ್ರು? ಅದಕ್ಕೆ ಮಕ್ಕಳಿಗೆ ಕನ್ನಡ ಶಬ್ದ ಸೌಟು ಅಂದ್ರೆ ಗೊತ್ತಿಲ್ಲ, ತಪ್ಪೇಲಿ ಅಂದ್ರೆ ಗೊತ್ತಿಲ್ಲ, ಹಂಡೆ ಅಂದ್ರೆ ಗೊತ್ತಿಲ್ಲ. ಮಕ್ಕಳಿಗೆ ಏನೇನು ಶಬ್ದಗಳು ಗೊತ್ತಿಲ್ಲ. ಬಟ್ಟೆ ವಾಶ್ ಮಾಡಬೇಕು, ಕೈ ಪೇಂಟ್ ಹಚ್ಕೊಳ್ಬೇಕು, ಹೇರ್ ಡೈ ಮಾಡಬೇಕು, ಕಟಿಂಗ್ ಶಾಪ್ ಹೋಗ್ಬೇಕು. ಅನಿವಾರ್ಯವಾಗಿರ್ತಕ್ಕಂಥ ಪದಗಳನ್ನ ಬಳಸ್ರಿ. ತೀರಾ ಎಲ್ಲ ಇಂಗ್ಲೀಷ್ನಾಗ ನಾನು ನೋಡಿಲ್ಲ ಎಷ್ಟೋ ಕಡೆ. ಅಪಭ್ರಂಶ ಅದನ್ನೂ ಇಲ್ಲ, ಇದಿಲ್ಲ. ನಗಾಟಕ ಗರ್ಕ ಆಗಿಬಿಟ್ಟ. ನಾವಿವತ್ತು ಕನ್ನಡದ ಸಾಹಿತ್ಯವನ್ನು ನಿಮಗೆ ಹೇಳುತ್ತೋ
ತಿಂತಿರೋದ್ರಿಂದ ನಾವು ತಿಂತಿರೋದು ಕನ್ನಡದ ಅನ್ನ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು. ನಮ್ಮಲ್ಲಿ ಮುಸ್ಲಿಂ ಗೆಳೆಯರು ಜಾಸ್ತಿ. ಈ ಊರಂತೂ ಭಾಳ ಫೇಮಸ್, ಮೊಹರಮ್ಮಿಗೆ ಭಾಳ ಪ್ರಸಿದ್ಧಿ ಮುದುಗಲ್. ಅವ ನಮ್ಮ ಗೆಳೆಯ. ಕನ್ನಡ ಬರ್ತಿರ್ತೈತೆ ಅವ, ಇವ ಬಿಡಂಗಿಲ್ಲ. ಬಶೀರ ಮಾರ ಮೈ ಕ್ಯಾತು ಕನ್ನಡ ಹೇಳಿದಂಗೆ ಹಿಂದಿ ಹೇಳ್ತಿರ್ತೇನೆ. ಕ್ಯಾ ಬಾ ಅಂತವ. ಅಣ್ಣ ಭಾಷೆಗೂ ಹೆಣ್ಣು देखने के लिए ಅಣ್ಣ ಭಾಷೆಗೂ ಹೆಣ್ಣು देखने के लिए 100 गया था. कतला तर कतला कहिया कंदिल नहीं, बैटरी नहीं, गाड़ी नहीं, बीड़ी नहीं, यूं हल्लू पैदल चल रहा था. उस वक्त बशीरा कल्ली साल में करे हाव सड़ 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 कत्ल अंताना कल्ली साल में खरे हाव सड़ सड़ सड़ते. तू क्या करे? मैं क्या करता हूँ, बड़ी तो बेन रहते हाव पुसक ने कुछ में गए. वो तो छोटा था बशीरा, पूरा हाव अंदर नहीं घुसा, बाल इतना से बाहर बचा. मैं 2 बड़ से बाला यूं पकड़ के नागप्पा को ಹೊರ ಗೆಳೆ. ನಾಗಪ್ಪ ಹೊರಗಾಕು यूं आड़ने लगा. अरे क्या रे वो बड़े बड़े कॉल भेड़ी है ताड़ तक यूं. तू क्या करेगा? मैं क्या करता बा बाजू कल पड़ते कल तोड़ मार मारे मुझे डर लगता. मैं कुंडी ಕಾಲ ಚೂಡು ಓಡ್ಯಾ. ಇಂಗ್ಲೀಷ್ ಹೆಂಗೆ ಮಾಡ್ತೀರಿ ಅದನ್ನ? ಅವರು ಆಡುವ ಮಾತನ್ನ ಅದೇ ಭಾಷೆಯಲ್ಲಿ ಸ್ವಾರಸ್ಯವನ್ನು ಸಹಿಬೇಕು. ನಾವು ಕನ್ನಡವನ್ನು ಮೊದಲು ಮಾತಾಡಬೇಕು, ಉಳಿದೆಲ್ಲ ಭಾಷೆಗಳನ್ನು ಕಲಿಬೇಕು ಅಂತ ಹೇಳ್ತಾ, ಇನ್ನು ಮಹಾಮನಿಯವರ ಸರದಿ ಬಂದಿಲ್ಲ. ಕೆಲವು ಸ್ಟ್ಯಾಂಡರ್ಡ್ ವಿಷಯಗಳು ನಿಮಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸಾಹಿತ್ಯಕ್ಕೆ ಸಂಬಂಧಪಟ್ಟ ಶಾಲೆಗಳಲ್ಲಿ ಹಾಸ್ಯ ಅಂತ ಮಕ್ಕಳಿಗೆ ಹೇಳ್ತಾರೆ. ಹಿಮಾಲಯದ ತಪ್ಪಲಲ್ಲಿ ಗಿರಿಕಂದರಗಳ ಮಧ್ಯದಲ್ಲಿ, ಹಿಮಾಲಯದ ತಪ್ಪಲಲ್ಲಿ ಗಿರಿಕಂದರಗಳ ಮಧ್ಯದಲ್ಲಿ ಗದಗುಡುವ ಚಳಿಯಲ್ಲಿ, ಇಲ್ಲ ಇಲ್ಲ ಸಾಧ್ಯವಿಲ್ಲ. ಏನು ಹೇಳ್ತೀರಿ? ಹೇಳ್ತೀರಾ ಏನಾದರೂ? ಗಿರಿಶಿಖರಗಳ ಮಧ್ಯದಲ್ಲಿ ಗದಗದಡುವ ಚಳಿಯಲ್ಲಿ, ಬಿಡಿ ಸ್ವಲ್ಪ ಚೇಂಜ್ ಮಾಡಿ. ಗಿರಿಶಿಖರಗಳ ಮಧ್ಯದಲ್ಲಿ ಗದಗುಡುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು, ಅವನು ಜಪವಗೈಯುತ್ತಿದ್ದನು, ತಪವಗೈಯುತ್ತಿದ್ದನು ಅಂತ ಯಾರ್ಯಾರು ಹೇಳ್ಬಿಟ್ರು. ಸಿದ್ಲಿಂಗ ಹಂಗೆ ಹೇಳಂಗಲ್ರು. ಸಿದ್ಲಿಂಗ ಬೊಗಳಲೆ. ಗಿರಿಶಿಖರಗಳ ಮಧ್ಯದಲ್ಲಿ ಗದಗುಡುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು, ಅವನು ಬೀಡಿ ಸೇದುತ್ತಿದ್ದನು ಅಂತ. ಏನ್ಲೇ ಇದು ಕೇಳಿದ್ರು ಮಾಸ್ತರ್ ಅವ ಅಂದ. ಅಲ್ರಿ ಅಂತ ಚಳಿಯಾಗ ತಪಸ್ಸಿಗೆ ಬಂದ ಶಟ್ರ ಹೋಗ್ತಾನ, ಮೊದಲು ಬೀಡಿ ಸೇದಿ ಕಂಬಳಿ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟ್, ಡೈವೋರ್ಸ್ಗೆ ಕಾರಣವೇನು? ಯಾರು ಹೇಳ್ತೀವಿ? ಡೈವೋರ್ಸ್ಗೆ ಕಾರಣ ಜಗಳ, ಎಲ್ಲ ಸುಳ್ಳು. ಡೈವೋರ್ಸ್ಗೆ ಕಾರಣ ಲಗ್ನ ಆಗೋದು, ಇಷ್ಟೇ. ಗಂಗಾ ನದಿಯ ನೀರು ಹೇಗೆ ಹರಿಯುತ್ತದೆ? ಗಂಗಾ ನದಿಯು ಹೇಗೆ ಹರಿಯುತ್ತದೆ ಅಂತಂದರೆ ನೀರಾಗಿ ಹರಿಯುತ್ತದೆ. ಏನು ಉತ್ತರ ಬರಕ್ಕೆ ಇವು ಸಹಿತ ಉತ್ತರ ಆಗ್ತಾವ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ಏಕೆ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾರೆ? ಯಾರು ಹೇಳ್ತೀವಿ? ವಿದ್ಯಾರ್ಥಿಗಳಿದ್ರೆ ಹೇಳ್ರಿ. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಏಕೆ ಫೇಲ್ ಆಗುತ್ತಾರೆ? ಓದಲಾರ್ದಕ್ಕೆ, ಗೈಡ್ ಇರಲಾರ್ದಕ್ಕೆ, ಕಾಪಿ ಹೊಡೆಯೋದಕ್ಕೆ ಬಿಡಲಾರ್ದಕ್ಕೆ. ಹೌದಾ? ಅದಕ್ಕೆ ಸಿದ್ಲಿಂಗ್ ಎದ್ದು ಅಂತ ಹೇಳಿದ, ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಏಕೆ ಫೇಲ್ ಆಗುತ್ತಾರೆ ಅಂದರೆ ಪರೀಕ್ಷೆಗಳನ್ನು ಇಡುವುದಕ್ಕೆ. ಅವನ ಬಿಟ್ಬಿಡ. ಯಾವ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ತೀರಿಕೊಂಡನು? ಕೊನೆ ಯುದ್ಧದಲ್ಲಿ. ಇದೇ ಆನ್ಸರ್. ಸ್ವಾತಂತ್ರ್ಯ ಕೊಡಬೇಕೆಂದು ಬ್ರಿಟಿಷರು ಎಲ್ಲಿ ಸಹಿ ಮಾಡಿದರು? ಸ್ವಾತಂತ್ರ್ಯ ಕೊಡಬೇಕೆಂದು ಬ್ರಿಟಿಷರು ಎಲ್ಲಿ ಸಹಿ ಮಾಡಿದರು? ಕಾಗದದ ಕೊನೆಯಲ್ಲಿ ಸಹಿ ಮಾಡಿದರು. ಆಮೇಲೆ ಭಾಳಷ್ಟು ಜನ ಗಾಡಿ ಮೇಲೆ ಬರೀತಿರ್ತಾರೆ, ಟೈಲೆಟ್ ಬರಹಗಳು ಅಂತ ಪೈಕೇನೆ. ನೋಡಬಾರ್ದು. ಮಂಗಳೂರವ ಬಸ್ ಸ್ಟ್ಯಾಂಡ್ ಟೈಲೆಟ್ನಾಗ ಹೋದ, ಸುಮ್ಮನೆ ಕುಂದ್ರದ ಗಾಡಿ ಮೇಲೆ ನೋಡ್ಕೊಂತಿದ್ದ. ಲೇ ಬರ್ದದ್ದು, ಜಗತ್ತು ಚಂದ್ರನ ಮೇಲೆ ಹೋಗೈತೆ, ನೀ ಇಲ್ಲಕ್ಕೆ ಇಲ್ಲೇ ಕುಂತಿಯಲ್ಲ. ಅಯ್ಯೋ ಹೌದಲ್ವಾ, ಎಂತ ಮಾತಲ್ವಾ, ಎಂತ ಮಾತಲ್ವಾ, ಜಗತ್ತು ಚಂದ್ರನ ಮೇಲೆ ಹೋಗಿದೆ, ನಾನು ಇಲ್ಲಿ ಭಾಳ ಹೊತ್ತು ಕೂತ್ಕೋಬಾರ್ದು ಅಂತ ಹೊರಗೆ ಬಂದ್ಬಿಟ್ಟ. ಮತ್ತೊಬ್ಬ ಹೋದ, ಅವ ನೋಡಿದ ಆ ಕಡೆ, ಜಗತ್ತು ಚಂದ್ರನ ಮೇಲೆ ಹೋಗೈತೆ, ಇಲ್ಲೇ ಕುಂತಿಯಲ್ಲ. ಅಯ್ಯೋ ಹೌದು, ಕೂತ್ಕೋಬಾರ್ದಾಗಿತ್ತು, ನಾನು ಕೂತ್ಕೋಬಾರ್ದಾಗಿತ್ತು, ಅನಿವಾರ್ಯ. ಅವನು ಹೋದ. ಇವರೆಲ್ಲರಾಗಿಂದ ಸಿದ್ಲಿಂಗ್ ಹೋದ, ಕುಂತ ನೋಡಿದ, ಜಗತ್ತು ಚಂದ್ರನ ಮೇಲೆ ಹೋಗಿತ್ತೆ, ನೀ ಇಲ್ಲೇ ಕುಂತಿಯಲ್ಲೇ. ಅಲ್ಲಿ ಇಡ್ಲಿ ತೊಗೊಂಡು ಕೆಳಗೆ ಬರ್ದ, ಮ್ಯಾಗ ನೀರಿಲ್ಲ, ಅದಕ್ಕೆ ಇಲ್ಲಿ ಕುಂತ. ಇವ್ಯಾವ ದಡ್ಡತನ ಅಲ್ರಿ, ಇದು ವಿಶೇಷ ಬುದ್ಧಿವಂತಿಕೆ ಗುರುತು. ನಿಮ್ಮ ಮನೆಗೆ ಹಿಂಗೆ ಎದ್ವಾ ಮಾತಾಡೋ ಹುಡುಗಿದ್ದ ಅಂದ್ರೆ ಅವ್ನು ದಂಡಿಸ್ಬೇಡ್ರಿ, ಅವ್ನು ವಿಶೇಷ ಬುದ್ಧಿ ಐತೆ. ಅವನು ಚುರುಕುತನವನ್ನು ಗಮನಿಸಿ ಆ ಮೂಲಕ ಅವನಿಗೆ ಟ್ರೈನಿಂಗ್ ಕೊಡ್ರಿ, ಸಾಹಿತ್ಯ ಓದಿಸ್ರಿ. ರ್ಯಾಂಕ್ ಬರೋ ಹುಡುಗ ರಾತ್ರಿ ತಾಯಿಗೆ ಜ್ವರ ಬಂದಾಗ ಎದ್ದು ಹೋಗಿ ಟ್ಯಾಬ್ಲೆಟ್ ತರಂಗಿಲ್ಲ ರಾತ್ರಿ 11-12ಕ್ಕೆ. ಮಮ್ಮಿ ಬೆಳಿಗ್ಗೆವರೆಗೂ ಹೇಗಾದರೂ ಟಾಲರೇಟ್ ಮಾಡು, ಬೆಳಿಗ್ಗೆ ಎದ್ದ ತಕ್ಷಣ ಡಾಕ್ಟರ್ನ ವಿಸಿಟ್ ಮಾಡೋಣ ಅಂತಾಳೆ. ರ್ಯಾಂಕ್ ಬರ್ತತನವ. ಇದು ಬೈಸುವಂತಿರ್ತದೆ ನೋಡಿ, ಫೇಲ್ ಆಗ ಹುಡುಗ ನಮ್ಮಂಥದ್ದು. ಊರೆಲ್ಲ ಅಡ್ಡಾಡಿ ರಾತ್ರಿ 11ಕ್ಕೆ ಮಲಿಗೆ ಬಂದು, ಯಾಕೆ ಜಲ್ದಿ ಮಲಿಗೆಲ್ಲ ಅಂತ ಕೇಳ್ತೈತೆ. ಜ್ವರ ಬಂದ ಗುಳಿಗೆ ತರ್ತೇನೆ ಅಂತೇಳಿ ಗೆಳೆಯನ ಬಾಡಿಗೆ ಸೈಕಲ್ ಹಿಡ್ಕೊಂಡು ಹೋಗಿ 24 ತಾಸಿಗೆ ಮೆಡಿಕಲ್ ಶಾಪ್ ಹುಡುಕಿ ಗುಳಿಗೆ ತಂದು ಕೊಡ್ತೈತೆ ತಾಯಿ. ಹೌದಾ? ರ್ಯಾಂಕ್ ಬರೋದು ಮುಖ್ಯ ಅಲ್ಲ, ರ್ಯಾಂಕಿನ ಜೊತೆಗೆ ಮಾನವತೆ, ಸ್ನೇಹ, ಗೆಳೆಯರು ಬೇಕು. ರ್ಯಾಂಕ್ ಕೊಡೋರು ಎಲ್ಲರೂ ಗೆಳೆತನ ಮಾಡ್ಕೊಳಂಗಿಲ್ಲ ರೀ. ನೋಡಿಲ್ಲ, ನಾ ರ್ಯಾಂಕ್ ಬರ್ತಾನೆ ಅಂತ ಅಡ್ಡಾಡ್ತಿರ್ತಾರೋ, ಈ ಚಂದ ಹೆಣ್ಮಕ್ಳು ಒಬ್ಬರೇ ಅಡ್ಡಾಡ್ತಿರ್ತಾರಲ್ಲ ಹಂಗೆ. ಅದಕ್ಕೆ ಸ್ನೇಹಿತರೆ, ಸಾಹಿತ್ಯದ ಮುಖಾಂತರ ಸಾಕಷ್ಟು ವಿಷಯಗಳು ತಿಳ್ಕೊಂಡು, ಈ ಊರಾಗ ಲೈಬ್ರರಿ ಅಂದರೆ ದಯವಿಟ್ಟು ಲೈಬ್ರರಿಗಳಿಗೆ ಹೋಗಿ. ಮೊಬೈಲ್ ಬಿಡ್ರಿ, ಮೊಬೈಲ್ನಾಗ ಏನೇನೇನೇನೇ ಇಲ್ಲ.